ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ದಿವಸ ಈ ಕಂಪನಿಲಿ ಫ್ರಾಡ್ ನಡೆಸ್ತಾ ಇದ್ದಿದ್ದು ಅಶೋಕ್ ಸರ್. ನನ್ನ ಹತ್ರ ಎಲ್ಲ ಫ್ರಾಡ್ ಕೆಲಸ ಮಾಡಿಸ್ತಾ ಇದ್ದಿದ್ದು ಇವರೇ ಸರ್. ಏನಾದರೂ ಸಿಕ್ಕಾಕೊಳ್ಳೋ ಅಂತ ಟೈಮ್ ಬಂದರೆ ಯಾರು ಫ್ಯಾಮಿಲಿಯವ್ರ ಹೆಸರು ಹೇಳ್ಬಿಡು ಅಂತ ಹೇಳಿದ್ರು ಸರ್. ಫ್ಯಾಮಿಲಿ ಅಂದರೆ ದೇಸಾಯಿ ಫ್ಯಾಮಿಲಿಯಿಂದ ಅದರ ಹೆಸರು ಹೇಳು ಅಂತ ಹೇಳಿದರು ಸರ್. ಆದರೆ ಆಗ ನನಗೆ ಇವರು ಬಾಸ್ ಅಲ್ಲ ಅಂತ ಗೊತ್ತಿರಲಿಲ್ಲ ಸರ್. ನಿಮ್ಮ ಫ್ಯಾಮಿಲಿ ಒಳಗೆ ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯೋ ನನಗೆ ಗೊತ್ತಿರಲಿಲ್ಲ ಸರ್. ಅದು ಅಲ್ದಿರ ಬಾಸ್ ಹೇಳಿದ್ಮೇಲೆ ಅವ್ರ ಮಾತು ಮೀರಕ್ಕಾಗುತ್ತೆ ಸರ್. ಅದಕ್ಕೆ ಅವ್ರು ಹೇಳಿದ ಕೆಲಸ ಎಲ್ಲ ನಾನು ಮಾಡ್ತಿದ್ದೆ ಸರ್. ಇದೇನಿದು ಅಶೋಕನ್ ಹೆಸರು ಹೇಳ್ತಿದ್ದಾನಲ್ಲ ಇವನು? ರಾಮ್ ಸರ್, ಯಾವುದೇ ಕಾರಣಕ್ಕೂ ನೀವು ಈ ಅಶೋಕ್ ಸರ್ನ ನಂಬೇಡಿ ಸರ್. ದೊಡ್ಡ ಫ್ರಾಡ್ ಅವರು. ನಿನ್ನೆ ನೀವು ನಿಜ ಹೇಳು ಯಾರು ಫ್ರಾಡ್ ಮಾಡ್ತಿರೋದು ಅಂತ ಕ್ಯಾಬಿನಲ್ಲಿ ನನ್ನ ಕೇಳಿದಾಗ ಹಿಂದೆನೇ ನಿಂತ್ಕೊಂಡು ಕಣ್ಣಲ್ಲೇ ಏನು ಹೇಳಬೇಡ ಅಂತ ಹೆದರಿಸ್ತಾ ಇದ್ರು ಸರ್. ಇವ್ರನ್ನ ನಂಬಿದ್ರೆ ಅಷ್ಟೇ ಸರ್, ನಿಮ್ಮ ಕಂಪನಿನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ. ಯಾರ ಬಗ್ಗೆ ರೀ ಮಾತಾಡ್ತಾ ಇದ್ದೀರಾ? ಅಶೋಕ್ ಬಗ್ಗೆನಾ? ಅವನು ನಮ್ಮ ಮನೆ ಮಗ. ಅವನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತೀರಾ? ಇವನು ನಮಗ್ ಮೋಸ ಮಾಡೋದು ಅಂತಂದ್ರೆ ಏನು? ಮನೆ ಅವ್ರಿಗೆ ತಂದಿಡ್ತಾ ಇದ್ದೀರಾ? ಅಪ್ಪು, ಥ್ರೋ ಹಿಮ್ ಔಟ್. ಅಶೋಕ್ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ. ಇವಳೇನಪ್ಪ ಇವಳು? ಫಸ್ಟ್ ಇನ್ನಿಂಗ್ಸಲ್ಲಿ ತೆಪ್ಪಗಿದ್ಲು, ಈಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಮ್ಯಾಚ್ನೇ ಕೈಗೆತ್ಕೋತಿದ್ದಾಳೆ. ಮೇಡಮ್, ನಾನೇನು ಸುಳ್ಳು ಹೇಳಿಲ್ಲ ಮೇಡಮ್. ಸತ್ಯನೋ ಸುಳ್ಳೋ ನನಗ್ ಬೇಕಾಗಿಲ್ಲ. ಅಶೋಕ್ ಬಗ್ಗೆ ನೀವು ಸರ್ಟಿಫಿಕೇಟು ಕೊಡ್ಬೇಕಾಗಿಲ್ಲ. ಅವನು ನಮ್ಮನೆ ಅನ್ನ ತಿಂದು ಬೆಳೆದವನು. ಅವನು ನಮ್ಮನೆ ದ್ರೋಹ ಬಗಿತಾನ? ನಡೀರಿ ಆಚೆ. ಅಪ್ಪು, ಮೊದ್ಲು ಇವನ್ನ ಆಚೆ ಹೋಗೋಕೆ ಹೇಳು. ಮೇಡಮ್, ಏನ್ ಹೇಳ್ತಾ ಇದ್ದೀರಾ ನೀವು? ಹೊರಗಾಕೋ ಅಂದೆ. ಮೇಡಮ್, ನಿಜ ಹೇಳೋರ್ಗಿಲ್ಲಿ ಬೆಲೆನೇ ಇಲ್ವಾ ಮೇಡಮ್? ರಾಮ್ ಸರ್, ನೀವೇ ಹೇಳಿದ್ರಿ ನಿಜ ಹೇಳಿದ್ರೆ ನೀವು ಸಪೋರ್ಟ್ ಮಾಡ್ತೀನಿ ಅಂತ. ದಯವಿಟ್ಟು ಈ ಅಶೋಕ್ ಅವ್ರನ್ನ ನಂಬೇಡಿ ಸರ್. ಇವ್ರು ತುಂಬಾ ಮೋಸ ಮಾಡ್ತಿದ್ದಾರೆ. ಗೆಟ್ ಔಟ್. ಸರ್ ಪ್ಲೀಸ್ ಸರ್. ಸರ್ 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 ಪ್ಲೀಸ್ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.